ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ GR ಫಿಲ್ಮ್ಸ್ರ ಬ್ಯಾನರ್ ಅಡಿಯಲ್ಲಿ ಇದು ಎರಡನೆಯ ಭಕ್ತಿ ಪ್ರಧಾನ ಪೌರಾಣಿಕ ಚಿತ್ರ. ಮೊದಲನೇ ಚಿತ್ರ ತಾರಕೇಶ್ವರ. ಅದಕ್ಕೆಲ್ಲ ಮಾಧ್ಯಮ ಮಿತ್ರರು ಸಹಕಾರವನ್ನು ಕೊಟ್ಟು ಒಂದು ರೀತಿ ಒಳ್ಳೆ ಸಕ್ಸಸ್ ಆಗೋ ಹಾಗೆ ಮಾಡಿದ್ರಿ. ಬಟ್ ಸಕ್ಸಸ್ ಮೀಟ್ ಮಾಡೋ ಅಷ್ಟು ಸಕ್ಸಸ್ ಆಗಲಿಲ್ಲ. ಹಾಗಾಗಿ ಸಕ್ಸಸ್ ಮೀಟ್ ಕರೆದಿಲ್ಲ. ಇದು ನಮ್ಮ GR ಫಿಲ್ಮ್ಸ್ನ ಎರಡನೇ ಪೌರಾಣಿಕ ಚಿತ್ರ ಗಂಗೆ ಗೌರಿ. ಗಂಗೆ ಗೌರಿ ಟೈಟಲ್ ಇದು ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು, ಭಾರತಿ ಅಮ್ಮವರು, ಲೀಲಾವತಿ ಅಮ್ಮವರು ಮಾಡಿದಂತಹ ಚಿತ್ರ ಇದು. ಈ ಚಿತ್ರ ಟೈಟಲ್ ನಾವು ಅನೌನ್ಸ್ ಮಾಡಿದಾಗ ಸುಮಾರು ಜನ ಇದ್ರ ಬಗ್ಗೆನೇ ಚರ್ಚೆ ಮಾಡೋದು, ಇದ್ರ ಬಗ್ಗೆನೇ ಕಾಮೆಂಟ್ಸ್ ಕೂಡ ಮಾಡಿದ್ರು. ಅಂದರೆ ಒಳ್ಳೆ ಕಾಮೆಂಟ್ಸೇ ಮಾಡಿದ್ರು. ಬಟ್ ನಮಗೂ ಒಂದು ಕಡೆ ಎಲ್ಲೋ ಒಂದು ಮನಸ್ಸಲ್ಲಿ ಅಳುಕು, ಭಯ, ದುಗುಡ, ದುಮ್ಮಾನ ಎಲ್ಲ ಇತ್ತು. ಅಂಥ ಒಬ್ಬ ಲೆಜೆಂಡ್ರಿ ಆ್ಯಕ್ಟ್ರ್ ಮಾಡಿರುವಂಥ ಪಾತ್ರ ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ತೂಗ್ಸೋಕ್ಕಾಗುತ್ತಾ ಅಂತ ಏನೋ ಅವರ ಪಾದಗಳಿಗೆ ಅರ್ಪಿಸ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಕಲಾವಿದರಿಗೂ ನಮಸ್ಕರಿಸುತ್ತಾ ಈ ಪಾತ್ರವನ್ನು ನಿರ್ವಹಣೆ ಮಾಡಿದ್ದೀನಿ. ನನ್ನ ಮನಸ್ಸಿಗೆ ತೃಪ್ತಿ ಆಗೋ ಥರ ನಾನು ಪಾತ್ರವನ್ನು ನಿರ್ವಹಣೆ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು ನಮ್ಮ ಪ್ರೇಕ್ಷಕ ಪ್ರಭುಗಳಿಗೆ ಸೇರಿದ್ದು. ಇವಾಗ ಗೌರಿ ಗಣೇಶ ಹಬ್ಬ ಇನ್ನೇನು ಒಂದು ವಾರದಲ್ಲಿ ಬರ್ತಾ ಇದೆ. ಸೊ ಗೌರಿ ಗಣೇಶ ಹಬ್ಬಕ್ಕೆ ಗಂಗೆ ಗೌರಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ವಿ. ಕೆಲವು ಟೆಕ್ನಿಕಲ್ ಇಶ್ಯೂಸಿಂದ ಹಬ್ಬಕ್ಕೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಬ್ಬಕ್ಕೆ ಮೊದಲು ಅಟ್ಲೀಸ್ಟ್ ಒಂದು ಟ್ರೈಲರು, 2 ಸಾಂಗ್ ಆದರೂ ರಿಲೀಸ್ ಮಾಡೋಣ ಅಂತ ತಮ್ಮೆಲ್ಲರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರತಕ್ಕಂಥ ಎಲ್ಲರೂ ಕೂಡ ವೇದಿಕೆ ಮುಖಾಂತರ ಹೃದಯಪೂರ್ವಕ ಅಭಿನಂದನೆಗಳನ್ನು, ವಂದನೆಗಳನ್ನು ತಿಳಿಸ್ತೇನೆ. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರು, ಕುಡಚಿ ಕ್ಷೇತ್ರದ ಮಾಜಿ ಶಾಸಕರು ಶ್ರೀ ಪಿ. ರಾಜೀವ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಬಿಜೆಪಿ ರಾಜ್ಯ ಮಾಧ್ಯಮದ ಸಂಚಾಲಕರು ಶ್ರೀ ಕರುಣಾಕರ್ ಕಾಸಲೆ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೋರ್ವ ಖ್ಯಾತ ನಿರ್ಮಾಪಕರು, ಈಗೇನು ಸ್ಟಾರ್ ಸುವರ್ಣದಲ್ಲಿ ನಮ್ಮ ಹಾಗೆ ಪೌರಾಣಿಕ ಸಿನಿಮಾಗಳು ತುಂಬ ಸೀರೆಗಳಲ್ಲಿ ಬರ್ತಾ ಇದೆ. ಯಡಿಯೂರು ಸಿದ್ಧಲಿಂಗೇಶ್ವರ, ರೇಣುಕಾದೇವಿ ಎಲ್ಲಮ್ಮ, ಶ್ರೀದೇವಿ ಮಹಾತ್ಮೆ, ಆ ಎಲ್ಲ ಸೀರಿಯಲ್ಗಳು ನಾನು ಕೂಡ ಪಾತ್ರ ಮಾಡಿದ್ದೀನಿ. ಅದರ ನಿರ್ಮಾಪಕರು ಶ್ರೀ ಅರವಿಂದರ್ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಶ್ರೀ ವಿಶ್ವನಾಥ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಚಲನಚಿತ್ರ ನಟರು, ಕಿರುತೆರೆ ನಟರು ಹಾಗೂ ಬಂಜಾರ ಸಾಹಿತ್ಯ ಮತ್ತು ಭಾಷೆ ಅಕಾಡೆಮಿ ಅಧ್ಯಕ್ಷರು, ಸ್ನೇಹಿತರಾದ ಶ್ರೀ AR ಗೋವಿಂದ ಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನರಸಿಂಹಲು ಮತ್ತು ಅಧ್ಯಕ್ಷರು ವಾಣಿಜ್ಯ ಮಂಡಳಿ ಹಾಗೂ ಪ್ರಿಯಾಸನ ಕೆಲವು ಕ್ಷಣಗಳಲ್ಲಿ ನಾವು ಬಂದು ಜಾಯ್ನ್ ಆಗ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರತಂಡದ ಬಹುತೇಕ ನಟನಟಿಯರು ಆಗಮಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಚಿತ್ರದ ನಾಯಕ ನಟಿ ರೂಪಾಲಿ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತೋರ್ವ ನಾಯಕಿ ಗಂಗೆ ಪಾತ್ರಧಾರಿ ನಿಖಿತಾ ಸ್ವಾಮಿ ಅವರು ಆಗಮಿಸಿದ, ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶನಿ ಮಹಾತ್ಮನ ಪಾತ್ರ ಮಾಡಿರೋ ಎಸ್ಕಾಟ್ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಖ್ಯಾತ ಹಾಸ್ಯ ನಟರು ಮತ್ತು ಈಗೇನೇನು ಇನ್ನೊಂದು 2-3 ಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸ್ತಿದ್ದಾರೆ ಕೆಂಪೇಗೌಡರು, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮಗೆ ಪ್ರೋತ್ಸಾಹವನ್ನು ನೀಡಿ ನಮ್ಮ ತಾರಕೇಶ್ವರ ಸಿನಿಮಾದ ವಿಡಿಯೋ ಆಡಿಯೋ ರೈಟ್ಸನ್ನು ಒಂದು ಒಳ್ಳೆಯ ಅಮೌಂಟ್ಗೆ ಪರ್ಚೇಸ್ ಮಾಡಿ ಬೆನ್ತಟ್ಟದಂತಹ ಹಾಗೂ ಈ ಒಂದು ಸಿನಿಮಾದ ಆಡಿಯೋ ರೈಟ್ಸ್ ಕೂಡ ಪರ್ಚೇಸ್ ಮಾಡಿರ್ತಕ್ಕಂಥ ಶ್ರೀ ಸುರೇಶ್ ಚಿಕ್ಕಣ್ಣ ಅವರು ಆಗಮಿಸಿ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರದ ಎಲ್ಲ ನಟನಟಿಯರು ಆಗಮಿಸಿದ್ದೀರಿ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಹ ನಿರ್ಮಾಪಕರು ಶ್ರೀಮತಿ ಸುಮಿತಾ ಪ್ರವೀಣ್ ಅವರು ಈ ಕಾರ್ಯಕ್ಕೆ ಆಗಮಿಸಿ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಈಗ
ಟ್ರೈಲರನ್ನು ಬಿಡುಗಡೆ ಮಾಡಿ ಮುಂದೆ ಚಿತ್ರತಂಡದ ಬಗ್ಗೆ ಮಾತಾಡೋಣ. ಈಗ ಈ ಟ್ರೈಲರ್ ಬಿಡುಗಡೆಗೆ ನಮ್ಮ ಮಾಜಿ ಶಾಸಕರು ಶ್ರೀ ಪಿ ರಾಜು ಅವರು ವೇದಿಕೆಗೆ ಬಂದು ಟ್ರೈಲರ್ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.